ಯಾ ಸೊ ಫೈನಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಪದವಿನ ಸ್ವೀಕಾರ ಮಾಡಿಕೊಂಡ್ರು. ಇನ್ನು ದೇಶನ ಅಭಿವೃದ್ಧಿ ಮಾಡ್ತಾರೋ ಇಲ್ಲ ಹಳ್ಳಗಳಿಸ್ತಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರು ನಮಗೆ ಇಷ್ಟು ವರ್ಷ ಆದರೂ ಕೊಟ್ಟಿರೋ ಒಂದು ಪೆಹಚಾನ್ ಏನೈತಪ್ಪ ಅಂತಂದ್ರೆ, ಒಂದು ಒಳ್ಳೆ ರೀತಿ ಹೋಗೋಕ್ಕಿಂತ ಆ ಒಂದು ದೃಷ್ಟಿಕೋನನೇ ನಮ್ಮನ್ನು ಚೇಂಜ್ ಮಾಡಿಬಿಟ್ಟದ. ಮತ್ತು ಇವರು ನಮ್ಮ ಒಂದು ಕರ್ನಾಟಕ ರಾಜ್ಯದ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಕುರ್ಚಿಗೆ ಆಸೀನರಾಗಿದ್ದಾರೆ. ಖುಷಿಯೇ ಅವ್ರು ಮಾಡೋ ಕಾರ್ಯ ಇನ್ನು 2 ವರ್ಷದೊಳಗೆ ಏನನ್ನ ಮಾಡ್ತಾರೆ ಇವರು ಅನ್ನೋದ್ರ ಮೇಲೆ ಅವರು ಮುಂದಿನ ಒಂದು ದಿನಮಾನಗಳಲ್ಲಿ ಈ ಒಂದು ಸ್ಥಾನಕ್ಕೆ ಅರ್ಹತೆ ಇದೆಯೋ ಇಲ್ಲೋ ಅಂಥೇಳಿ ಡಿಸೈಡ್ ಮಾಡೋದು ನಾವುಗಳ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇವಾಗಲೂ ಕೂಡ ಕೆಲವೊಂದು ಘೋಷಣೆಗಳು, ಆ ಒಂದು ಯೋಜನೆ ಕೊಡ್ತೇವೆ, ಈ ಒಂದು ಯೋಜನೆ ಕೊಡ್ತೇವೆ ಅಂಥೇಳಿ ಇವಾಗಲೂ ಕೂಡ ಜನರನ್ನ ಭಾಳ ಪುಸಲಾಯಿಸಾಕತ್ತಾರ. ಎಷ್ಟರ ಮಟ್ಟಿಗೆ ಏನಂತ ಹೇಳಿ ಗೊತ್ತಿಲ್ಲ. ಯಾಕಂತಂದ್ರೆ ಈ ರಾಜಕೀಯದೊಳಗಿರೋ ಮಂದಿನ ಆ್ಯಕ್ಚುಲಿ ನಂಬಕ್ಕಾಗಂಗಿಲ್ಲ. ಯಾಕಂತಂದ್ರೆ ಒಂದು ಕ್ಷಣಕ್ಕೆ ರೋಡಲ್ಲಿ ಹೋಗೋರ್ನಾದ್ರೂ ನಂಬೋದು, ಈ ರಾಜಕೀಯ ಮಂದಿ ಇರ್ತಾರಲ್ಲ ಅವ್ರನ್ನ ಸ್ವಲ್ಪ ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ನಾವು ಅವ್ರ ಮಾತುಗಳನ್ನಾಯಿತು. ಯಾಕಂತಂದ್ರೆ ಅವ್ರು ಕೊಟ್ಟ ಮಾತನ್ನು ನಡೆಸೋದು ಭಾಳ ಕಠಿಣ ಐತ್ರಿ. ಈಗ ಅವರು ತಮ್ಮ ಒಂದು ಅವಶ್ಯಕತೆ ತೀರಿಸ್ಕೊಳ್ಳೋ ಮಟ್ಟಕ್ಕೆ ಮಾತ್ರ ಇರ್ತದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅಂತೂ ಗೊತ್ತದ ನಿಮ್ಗೆ, ಅವರು ಜೈಲಿಗೆ ಹೋಗಿ ಬಂದಾರವರು. ಸೊ ನಮ್ಮ ಒಂದು ಸರ್ಕಾರ ಕೆಲವು ತಪ್ಪುಗಳನ್ನು ಮನ್ನಿಸಿ ಅವ್ರಿಗೆ ಸಿ ಎಮ್ ಆಗೋ ಒಂದು ಅರ್ಹತೆ, ಸಿ ಎಮ್ ಆಗೋ ಒಂದು ಸ್ಥಾನನ ಕೊಟ್ಟಾರ. ಸೊ ಆ ಒಂದು ಸ್ಥಾನಕ್ಕೆ ರೆಸ್ಪೆಕ್ಟೇಬಲ್ ಆಗಿ ಅವರಿಗೆ ಅಭಿನಂದನೆಯನ್ನು ಫಸ್ಟ್ ಸಲ್ಲಿಸ್ತೇನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಕರ್ನಾಟಕ ರಾಜ್ಯವನ್ನು ಯಾವ ಮಟ್ಟಿಗೆ ತೊಗೊಂಡು ಹೋಗ್ತಾರ, ಸಿದ್ದರಾಮಯ್ಯನವರಿದ್ರು ಅವರು ಯಾವ ರೀತಿ ತೊಗೊಂಡು ಹೋದರು ಅಂತ ಹೇಳಿ ನೋಡಿದ್ವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸಿದ್ದರಾಮಯ್ಯ ಅವರ ಒಂದು ಕೆಲಸನ ಮೆಚ್ಚಬೇಕಾದ. ಯಾಕಂತಂದ್ರೆ ಅವ್ರು ಮಾಡಿರೋ ಕೆಲಸ ನಿಜವಾಗ್ಲೂ ಒಂದು ಶ್ಲಾಘನೀಯ, ಒಂದು ಪ್ರಶಂಸೆಗೆ ಅರ್ಹತೆ ಪಡೆಯುವಂಥದ್ದು ಅಂತ ಹೇಳ್ಬೋದು. ಅದ ನಿಮ್ಗೆ ಹೇಳಿದೆ ನಾನು ಬಿಫೋರ್ ವಿಡಿಯೋದೊಳಗೆ. ಸಿದ್ದರಾಮಯ್ಯನವ್ರು ಇರಲಿ ಅಂಥೇಳಿ ಭಾಳ ಮಂದಿ ಕೇಳಾಕತ್ತಾರ, ಅವರೇ ಇರಬೇಕು ಅಂಥೇಳಿ ಅನ್ನಕತ್ತಾರ ಅಂಥೇಳಿ. ದ್ಯಾಟ್ ಈಸ್ ಫ್ಯಾಕ್ಟ್. ಅವ್ರು ಇರ್ಬೇಕಂತ ಹೇಳಿ ಭಾಳ ಮಂದಿ ಕೇಳಿದ್ರೆ. ಬಟ್ ಇವಾಗ 5 ವರ್ಷ ಐತಪ್ಪ ಅಂತಂದರೆ ಎರಡೂವರೆ ಡಿವೈಡೇಷನ್ ಅವ್ರು ಮುಂಚೆಕನ ಮಾಡ್ಕೊಂಡಿದ್ರು. ಸೊ ಅದ್ರೊಳಗೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಅವ್ರು ಸಿ ಎಮ್, ಕೆಲವೊಬ್ಬರಿಗೆ ಡಿ ಕೆ ಅವರು ಸಿ ಎಮ್ ಆಗೋದು ಇಷ್ಟ ಇಲ್ಲ, ಸಿದ್ದರಾಮಯ್ಯರೇ ಇರ್ಬೇಕಂತ ಹೇಳಿ ಕೆಲವೊಬ್ರು ವಾದ ಇರ್ತದೆ. ಇನ್ನು ಕೆಲವೊಬ್ರದ್ದು ಮಂಡನೆ ಏನಿರ್ತದಂದ್ರೆ ಡಿ ಕೆ ಅವ್ರು ಆದ್ರಣ ಭಾಳ ಚಲೋ ಅಂತ ಹೇಳಿರ್ತದೆ. ಸೊ ಅವರವರ ಒಪಿನಿಯನ್ನ, ಅವರವರ ನೋಡೋ ದೃಷ್ಟಿಕೋನ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಸೊ ಈಗ ನಾವು ಬೇಡ ಅಂದ್ರೂ ತಪ್ಪಿಸೋಕ್ಕಾಗಲ್ಲ, ಏನನ್ನು ಬೇರೆ ಯಾರು ಬೇಡ ಅಂದ್ರೂ ತಪ್ಪಿಸೋಕ್ಕಾಗಲ್ಲ. ಬಟ್ ಸದ್ಯದ ಮಟ್ಟಿಗೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಕೊಂಡಾರ. ಆ ಪ್ರಮಾಣ ವಚನದಿಂದ ನಿಷ್ಠೆಯಿಂದಾನೇ ಇರಬೇಕಂತ ಹೇಳಿ ಹೇಳ್ಕೊತೇವಿ ಎಲ್ಲ ಒಂದು ಕರ್ನಾಟಕ ರಾಜ್ಯ ಜನತೆ. ಯಾಕಂತಂದ್ರೆ ಈ ಭೂಮಿ ವಿಷಯ ಆಯ್ತಲ್ಲ, ಅಲ್ಲಿಂದ ಅವ್ರ ಮೇಲೆ ನೋಡೋ ದೃಷ್ಟಿಕೋನನ ಚೇಂಜ್ ಆಗಿಬಿಟ್ಟೈತೆ. ಎಕ್ಸ್ಪೆಷಲಿ ನನಗಂತೂ ಅವ್ರ ದೇಶನ ಉದ್ಧಾರ ಮಾಡ್ತಾರೋ ಇನ್ನೇನು ಮಾಡ್ತಾರೋ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಬಡವ್ರು ಹೊಟ್ಟೆ ಮೇಲೆ ಹೊಡೆದಿದ್ದು ಕಣ್ಣು ಮುಂದೆ ಐತಲ್ಲ. ಸೊ ಅವ್ರ ಕಡೆಯಿಂದ ಒಳ್ಳೆ ಒಪಿನಿಯನ್ ಆಯಿತು, ಒಳ್ಳೆ ರೀತಿ ಕೆಲಸ ಆಯಿತು, ಮಾಡ್ತಾರನ್ನೋ ನಂಬಿಕೆ ಅಂತೂ ನನಗೆ ಪರ್ಸ್ನಲಿ ಆಗಿ ಕಾಣಿಸ್ತಿಲ್ಲ. ಇನ್ನು ಮೇಲೆ ಅವ್ರು ಏನಾರು ಆ ಒಂದು ಸ್ಥಾನಕ್ಕೆ ರೆಸ್ಪೆಕ್ಟೇಬಲ್ ಆಗಿ ಮಾಡ್ತಾರೋ ಏನೋ ಅದು ಗೊತ್ತಿಲ್ಲ. ಯಾಕಂತಂದ್ರೆ ಇಷ್ಟು ವರ್ಷ ಆದರೂ ಅವ್ರು ನೋಡ್ಕೊಂಡು ಬಂದೇವಿ, ಇಷ್ಟು ವರ್ಷ ಆದರೂ ಮೀಡಿಯಾದೊಳಗೆ ತೋರಿಸೋದು, ಈ ಜಮೀನು ಬಗ್ಗೆ ಅವರೇ ಸ್ವತಃ ಮಾತಾಡಿರೋದು. ಸೊ ಇದೆಲ್ಲ ನೋಡಿದರೆ ಇವರು ಜನರಿಗೆ ಪಂಗನಾಮ ಹಾಕ್ತಾರೋ ಇಲ್ಲ ಜನರನ್ನ ಒಳ್ಳೆ ರೀತಿ ಕರ್ಕೊಂಡು ಹೋಗ್ತಾರೋ, ಅಭಿವೃದ್ಧಿ ಎತ್ತಕ್ಕೆ ಸಾಕ್ತೈತೋ ನಮ್ಮ ಒಂದು ಕರ್ನಾಟಕ ರಾಜ್ಯ ಅನ್ನೋದು ಗೊತ್ತಿಲ್ಲ. ಹೋಗ್ತೈತೆ ಒಟ್ಟು ಹೆಂಗೆ ಹೋಗ್ತೈತೆ ಗೊತ್ತಿಲ್ಲ. ಹೆಂಗಾರು ಆಗಲಿ ಜನರ ಒಂದು ಅನಾನುಕೂಲದ ಬಗ್ಗೆ, ಜನರ ಬೇಕು ಬೇಡಿಕೆ ಬಗ್ಗೆ, ಸೌಲಭ್ಯದ ಬಗ್ಗೆ, ಅಭಿವೃದ್ಧಿಯತ್ತ ಸಾಗಿದ್ರೆ ಭಾಳ ಅಂದ್ರೆ ಭಾಳ ಚಲೋ. ಯಾಕಂತಂದ್ರೆ ಅವ್ರ ಮೇಲೆ ಇಟ್ಟಿರೋ ಒಂದು ಪರ್ಸ್ಪೆಕ್ಟಿವ್ ಏನೈತಿ ನಮ್ದು ಭಾಳ ಅಂದ್ರೆ ಭಾಳ ಅಲಗೈತಿ, ಭಾಳ ಚೇಂಜ್ ಐತಿ. ಸೊ ಇದರಿಂದ ನಮಗಂತೂ ಅವರು ಸರಿಯಾಗಿ ಒಂದು ರಾಜ್ಯದ ರಾಯಭಾರವನ್ನು ನಡೆಸ್ತಾರೋ ಇಲ್ಲ ಅನ್ನೋದು ಭಾಳ ಅನುಮಾನವಾಗಿ ಐತಿ. ಸೊ ಎಷ್ಟೋ ಜನ ಕಮೆಂಟ್ ಹಾಕಿದ್ದಾರೆ, ನಾ ಕೆಲವೊಂದು ವೀಡಿಯೋಸ್ದೊಳಗೆ ಕಮೆಂಟ್ ನೋಡಿದೆ. ಸೊ ಅವ್ರ ಬಗ್ಗೆ ಒಪಿನಿಯನ್ ಇವನ್ ಸೋಷಿಯಲ್ ಮೀಡಿಯಾದೊಳಗಾಗಿರ್ಬೋದು, ಜನರ ಒಂದು ಮನಸ್ಥಿತಿ ಯಾವ ಥರ ಇತ್ತಪ್ಪ ಅಂತಂದ್ರೆ ಫನ್ನಿ ಆಗಿರ್ಬೋದು, ಸೀರಿಯಸ್ಸು ಇರ್ಬೋದು. ಕುಡುಕರ ಸಂಘದ ಅಧ್ಯಕ್ಷ ಅಂಥೇಳಿ ಟೈಟಲ್ ಕೊಟ್ಟಾನೊಬ್ಬವ, ಇನ್ನೊಬ್ಬವ ಇನ್ಮೇಲೆ ಮಲ್ಕೊಳ್ಳೋ ರಾಜ್ಯ ಖತಮ್ ಆಯ್ತಾ, ಇನ್ಮೇಲೆ ತೂರಾಟದ ರಾಜ್ಯ ಆರಂಭ ಆಗ್ತೈತಿ ಅನ್ನೋ ಒಂದು ಲೆಕ್ಕದೊಳಗೆ. ಅಂದರೆ ಈ ಎರಡೂ ಮಾತಿನ ಅರ್ಥ ಏನಪ್ಪ ಅಂತಂದ್ರೆ, ಅವ್ರು ಕೊಟ್ಟಿರೋ ನಮಗೆ
ಪರ್ಸ್ಪೆಕ್ಟಿವ್ ಯಾವ ಥರ ಐತಿ ನೋಡ್ರಿ. ಕುಡುಕರ ರಾಜ್ಯದ ಒಂದು ಅಧ್ಯಕ್ಷ ಅಂತಂದರೆ ಈಗ ಒಂದು ಕೆಟ್ಟ ಕೆಲಸ ಆಗಿರ್ಬೋದು, ಒಂದು ಅನೈತಿಕ ವಿಷಯದ ಬಗ್ಗೆ ಆಗಿರ್ಬೋದು, ಯಾವುದರ ಬಗ್ಗೆ ಇವರು ಭಾಳ ಕೈ ಹಾಕ್ತಾರೆ, ಭಾಳ ಒಂದು ಕೆಟ್ಟ ವಿಷಯದೊಳಗೆ ಭಾಳ ಇವ್ರದ್ದು ಪಾಲೈತಿ ಅನ್ನೋ ಒಂದು ರೀತಿ ಒಳಗೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಬ್ಬ ವ್ಯಕ್ತಿ DK ಅನ್ನೋ ಒಬ್ಬ ವ್ಯಕ್ತಿ ಆಗಕ್ಕೆ ನಾಲಾಯಕ್ ಅನ್ನೋ ರೀತಿ ಒಳಗೆ ಜನರ ಒಂದು ಭಾವನೆ ಐತಿ. ಸೊ ಆ ಭಾವನೆಯನ್ನು ಈ ಒಂದು CM ಆಗಿ ಬದಲಿಸ್ತಾರೋ ಇಲ್ಲಾದರೆ ಅದೇ ಸ್ಥಾನದಲ್ಲಿ ತಟಸ್ಥವಾಗಿ ಇರ್ತಾರೋ ಗೊತ್ತಿಲ್ಲ. ಸಾಧ್ಯ ಆದ್ರೆ ಬದಲಾವಣೆ ಆದ್ರೆ ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಖುಷಿ ಆಗ್ತೈತೆ. ಯಾಕಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿಯತ್ತ ಸಾಗಿದ್ರೆ ನಿಜವಾಗ್ಲೂ ಎಲ್ಲರಿಗೂ ಭಾಳ ಖುಷಿ ಆಗ್ತದೆ. ಸೊ ನಮಗೂ ಕೂಡ ತುಂಬ ಖುಷಿ ಆಗ್ತದೆ. ಇನ್ನವರು ತಮ್ಮ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು ಯಾವ ರೀತಿ ಯೋಜನೆಗಳನ್ನು ಹಾಕ್ತಾರೋ, ಯಾವ ರೀತಿ ಅಭಿವೃದ್ಧಿಯತ್ತ ಸಾಗ್ತಾರೋ ನೋಡಬೇಕಾಗದ. ಸೊ ಈ ವಿಡಿಯೋ ಮಾಡೋ ರೀಸನ್ ಇಷ್ಟ, ಯಾವ ರೀತಿ ಜನರ ಒಂದು ಪರ್ಸ್ಪೆಕ್ಟಿವ್ ಐತಿ, ಯಾವ ರೀತಿ ದೃಷ್ಟಿಕೋನ ಐತಿ DK ಅವ್ರ ಮೇಲೆ. ಸೊ ಆ ಒಂದು ಕೆಟ್ಟ ದೃಷ್ಟಿಕೋನವನ್ನು ಬದಲಾಯಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೀತಾರೋ ಇಲ್ಲ ಅನ್ನೋದು ಕ್ವಶನ್ ಮಾರ್ಕ್ ಐತಿ. ಇನ್ನು ಮುಂದೆ ಬರೋ ದಿನಮಾನಗಳಲ್ಲಿ ನೋಡಬೇಕಾಗೈತಿ. ಸೊ ಲೆಟ್ಸ್ ವೇಟ್ ಆ್ಯಂಡ್ ಸಿ. ಯಾಕಂತಂದ್ರೆ ಯಾರು ಹೆಂಗೆ ಏನಂತ ಹೇಳಿ ನೋ ಕ್ಯಾನ್ ಸಿ, ಬಿಕಾಸ್ ಎಲ್ಲವೂ ಕೂಡ ಚೇಂಜ್ ಆಗ್ತಿರ್ತೈತಿ, ಎಲ್ಲವೂ ಕೂಡ ಬದಲಾಗ್ತಿರ್ತೈತಿ. ಸೊ ಎಲ್ಲದಕ್ಕೂ ಅವಕಾಶ ಇರ್ತೈತಿ. ಸೊ ಇವರಿಗೂ ಒಂದು ಅವಕಾಶ, ನೋಡೋಣ ಸರಿ ಮಾಡ್ತಾರೋ ಇಲ್ಲ ಏನು ಮಾಡ್ತಾರೆ ಅಂತೇಳಿ ಲೆಟ್ ಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ರಿಗೂ ಇವರಿಗೆ ಇನ್ನು ಲಾಸ್ಟ್ ಅಭಿನಂದನೆಗಳು. CM ಆಗಿದ್ದಕ್ಕೆ DK ಶಿವಕುಮಾರ್ ಅವರಿಗೆ ಒಳ್ಳೆ ರೀತಿಯಾಗಿ ಬೆಳವಣಿಗೆಯತ್ತ ಜನರನ್ನ ಸಾಗಿಸಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿರಿ. ನೀವು ಬೆಳೆಯಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ನೀವು ಏನಾರು ಬೆಳೆಯಕ್ಕೆ ಹೊಂಟಂತಂದ್ರೆ ಅಲ್ಲಿ ಸ್ವಾರ್ಥ ಬಂದುಬಿಡ್ತೈತಿ. ಸೊ ಜನಕ್ಕೋಸ್ಕರ ಏನಾದರೂ ನಿಮ್ಮನ್ನು ನೀವು ಅಡ ಇಡ್ರಿ, ಜನಕ್ಕೋಸ್ಕರ ಏನಾದರೂ ಮಾಡಿರಿ. ಸೊ ಲೆಟ್ಸ್ ಸಿ, ನೋಡೋಣ. ಥ್ಯಾಂಕ್ ಯು.